ಆಗ ಪರಮಾತ್ಮ ಹೇಳ್ತಾನೆ ನೋಡಿ, ಯದಾ ಕ್ಷೀರೋದಕೆ ಶಂಭೋ ನಿರಾಲಂಬೆ ನಿರಾಶ್ರಯೇ ಸಾಮೇ ಶಯ್ಯಾಸಕಿ ಭೂತ್ವ ಕ್ರೀಡತೆ ಹಿತಕಾರಿಣಿ. ನೀವು ಯಾರು ಇರೋದಿಲ್ಲ, ಬ್ರಹ್ಮ ರುದ್ರ ನಿಮ್ಮನ್ನೆಲ್ಲ ಎದ್ರೋಷೋತ್ಕರ ದಕ್ಷಿಣೇತ್ರ ಗುಟಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾಹ ಬ್ರಹ್ಮೇಶ ಚಕ್ರೋತ್ಕರಾಹ. ನಾನು ನರಸಿಂಹದೇವರಾಗಿ ಎಲ್ಲರನ್ನು ಚಂಡಾಡಿ ಬಿಡ್ತೇನೆ, ಮಹಾಪ್ರಳಯವನ್ನು ಮಾಡ್ತೇನೆ, ಯಾರು ಉಳಿಯುವುದಿಲ್ಲ. ಯಾರು ಉಳಿಯದೇ ಇದ್ದಾಗ ನನ್ನ ಜೊತೆಗೆ ವಟಪತ್ರ ರೂಪಳಾಗಿ ಇರ್ತಕ್ಕಂಥವಳು ಲಕ್ಷ್ಮೀದೇವಿ. ಅದಕ್ಕಾಗಿ ಅವಳನ್ನು ಬಿಟ್ಟರೆ ನಾನು ಮದುವೆ ಮಾಡಿಕೊಳ್ಳೋದಿಲ್ಲ. ನೋಡಿ, ತುಂಬ ಚೆನ್ನಾಗಿ ದಾಸರು ಹೇಳ್ತಾರೆ, ಪರಮಾತ್ಮ ಎಷ್ಟು ಲಕ್ಷ್ಮೀದೇವಿಯಲ್ಲಿ ಪ್ರೀತಿ ಇದೆ ಅಂದರೆ, ಅಥವಾ ಲಕ್ಷ್ಮೀದೇವಿ ದೇವರನ್ನ ಯಾವ ರೀತಿಯಾಗಿ ಒಲಿಸ್ಕೊಂಡಿದ್ದಾಳೆ ಅಂದರೆ, ಅವರು ಹೇಳ್ತಾರೆ, ಸರ್ವಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವರ ತನ್ಯದಯ ಮೇಲೆ ಬಿಡದೆ ಮುದ್ದಾಡಿ ಪಂತೆ ಮರುಳು ಮಾಡಿಕೊಂಡೇ ಎಲ್ಲೆ ಮಾಯಾದೇವಿಯೇ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವಾಗಿ ಜಾಣತನದಿ ಮರುಳು ಮಾಡಿಕೊಂಡೇ ಎಲ್ಲೆ ಮಾಯಾದೇವಿಯೇ. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಕ್ಷ್ಮಿಯಾಗಿ ಬಿಡದೆ ಮುದ್ದಾಡಿ ಪಂತೆ ಮರುಳು ಮಾಡಿಕೊಂಡೇ ಎಲ್ಲೆ ಮಾಯಾದೇವಿಯೇ. ಇರಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೇ ಎಲ್ಲೆ ಮಾಯಾದೇವಿಯೇ. ದಾಸರಂತಾರೆ, ಪ್ರಳಯ ಕಾಲದಲ್ಲಿ ಎಲ್ಲ ಹೊರಟೋದಾಗ ದೇವರು ಎಲ್ಲರನ್ನೂ ಬಿಟ್ಟ, ನಿನ್ನ ಮಾತ್ರ ಬಿಡಲಿಲ್ಲ, ನಿನ್ನ ಮಾತ್ರ ಸರ್ವಥಾ ಬಿಡಲಿಲ್ಲ. ನೋಡಿ, ದೇವರು ಮತ್ಸ್ಯನಾದಾಗ ನೀನು ಮತ್ಸ್ಯಣಿಯಾಗಿ, ದೇವರು ಕೂರ್ಮನಾದಾಗ ಲಕ್ಷ್ಮೀದೇವಿ ಒಂದು ಯಾವುದೋ ರೂಪ ತಗೊಂಡಿದ್ದಾಳೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ ಯಾವುದೇ ರೂಪ ತಗೊಂಡ್ರೂ ಕೂಡ ಲಕ್ಷ್ಮೀದೇವಿ ಇದ್ದೇ ಇದ್ದಾಳೆ. ಆದರೆ ಒಂದು ರೂಪ ಹೀಗೆ ಬಂತಲ್ಲ, ದೇವರು ಸನ್ಯಾಸಿ ಆಗಬೇಕಾಯ್ತು. ಸನ್ಯಾಸಿ ಆದಾಗ ಮದುವೆ ಮಾಡ್ಕೊಳ್ಳೋದು. ಸನ್ಯಾಸಿ ಆದಾಗ ಹೇಗೆ ಮದುವೆ ಮಾಡ್ಕೋತಾನೆ? ಮದುವೆ ಮಾಡ್ಕೊಳ್ಳೋದಿಲ್ಲ. ಹಾಗಾದ್ರೆ ಆ ರೂಪದಲ್ಲಿ ದೇವರು ಲಕ್ಷ್ಮೀದೇವಿಯನ್ನು ಬಿಟ್ಟ ಅಂತ ನೀವು ತಿಳ್ಕೊಳ್ಬೇಡಿ. ಸರ್ವಸಂಗ ಬಿಟ್ಟು ಸನ್ಯಾಸಿ ಆದ ಕಾಲಕ್ಕೂ ಕೂಡ, ಬುದ್ಧನಾಗಿ ಸನ್ಯಾಸಿ ಆದಾಗಲೂ ಕೂಡ ಆ ಬುದ್ಧನಾದ ದೇವರ ಎದೆ ಮೇಲೆ ನೋಡಿದ್ರಿ ಅಂದ್ರೆ ಆ ಲಕ್ಷ್ಮೀದೇವಿ ಇದ್ದೇ ಬಿಟ್ಟಾಳೆ ಅಂತ.